ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ಪ್ರಬಲ ಹಿಂದುತ್ವವಾದಿ. ಅವರು ಯಾವಾಗಲೂ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಮುಲಾಜಿಲ್ಲದೆ ಮಾತಾಡ್ತಾರೆ. ಉಳಿದವರೆಲ್ಲರೂ ಕೂಡ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ನನಗೆ ಮತಗಳು ಕಮ್ಮಿ ಆಗ್ತದ ಅಥವಾ ಬೇರೆ ಕೋಮಿನವ್ರು ಬೇಸರ ಮಾಡ್ಕೊಳ್ಬೋದು, ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಯೋಗಿ ಆದಿತ್ಯನಾಥ್ ಆ ರೀತಿ ಯಾವತ್ತೂ ಯೋಚನೆ ಮಾಡ್ದೇನೆ ನೇರವಾಗಿ ಮಾತಾಡ್ಬಿಡ್ತಾರೆ. ಅದೇ ರೀತಿಯಲ್ಲಿ ಅವರು ಅಲ್ಲಿ ಆಡಳಿತ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಅವರ ಆಡಳಿತದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವ ಯಾವುದೇ ರೀತಿ ಭೇದ ಭಾವ ಇಲ್ಲದೇನೆ ಆಡಳಿತ ನಡೆಸ್ತಾ ಇದ್ದಾರೆ. ಅಲ್ಲಿ ಮೊದಲು ಪರಿಸ್ಥಿತಿ ಹೇಗಿತ್ತು, ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮೊದಲು ಒಂದು ಕಾಲದಲ್ಲಿ ಅಲ್ಲಿ ಜನರು ಹೊರಗಡೆ ಹೋಗ್ಲಿಕ್ಕೆ ಕೂಡ ಹೆದರ್ಕೊಂತ ಇದ್ರು. ಅಂದ್ರೆ ಅಷ್ಟು ರಾಜಾರೋಷವಾಗಿ ಹಗಲಿನಲ್ಲೇ ಗೂಂಡಾಗಿರಿ ನಡೀತಾ ಇತ್ತು. ಆದ್ರೆ ಈ ಗೂಂಡಾಗಿರಿನೆಲ್ಲ ಮಟ್ಟ ಹಾಕಿ ಎಷ್ಟು ಜನರನ್ನ ಮೇಲ್ಕಡೆ ಕಳಿಸ್ಲಿಕ್ಕೆ ಆಗುತ್ತೋ ಅಷ್ಟು ಜನ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಎಲ್ಲಿವರೆಗೆ ಅಂದ್ರೆ ಅಲ್ಲಿ ಯಾರಾದರೂ ಸ್ವಲ್ಪ ಏನೋ ಅವ್ರಿವ್ರಿಗೆ ಏನೋ ಛೇಡಿಸೋದು ಈ ಥರ ಮಾಡೋದಿದ್ರು ಕೂಡ ಯೋಚನೆ ಮಾಡಬೇಕಾಗಿ ಬಂದಿದೆ. ಯಾಕಂದ್ರೆ ಯಾವ ಮೊಮೆಂಟಲ್ಲಿ ಏನಾಗುತ್ತೋ ಹೇಳಲಿಕ್ಕಾಗಲ್ಲ. ಆ ರೀತಿಯಲ್ಲಿ ಅಂದರೆ ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಬಹಳಷ್ಟು ಈ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಬಹಳಷ್ಟು ಗೌರವದಿಂದ ನಡ್ಕೊತಾ ಇದ್ದಾರೆ. ಇವನ್ ಬರೀ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಮರು ಕೂಡ ಅವ್ರನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊದಲಾದ್ರೆ ಏನಿತ್ತು, ಅವ್ರ ಮನೆಯ ಒಂದು ಹೆಣ್ಣು ಹೊರಗಡೆ ಹೋದರೆ ಅವಳು ವಾಪಸ್ ಮನೆ ಬರ್ತಾಳೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಈಗ ಆ ಪರಿಸ್ಥಿತಿ ಇಲ್ಲ. ರಾತ್ರಿ ಆದರೂ ಕೂಡ ಓಡಾಡ್ತಾ ಇದ್ದಾರೆ, ಆ ಪರಿಸ್ಥಿತಿ ತಂದಿದ್ದಾರೆ. ಅದೇ ರೀತಿಯಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಇದ್ರೂ ಕೂಡ ಯೋಗಿ ಆದಿತ್ಯನಾಥ್ ಅವರು ತುಂಬಾ ತೀವ್ರವಾಗಿ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ. ಹಾಗಾಗಿ ಇವರೆಲ್ಲ ಹಿಂದೂಗಳ ಹೃದಯ ಸಾಮ್ರಾಟರಾಗಿದ್ದಾರೆ. ಇದೇ ರೀತಿಯಲ್ಲಿ ನಾವೀಗ ದಕ್ಷಿಣ ಭಾರತದ ಕಡೆ ಬಂದರೆ ಆ ರೀತಿ ಯಾವುದೇ ಲೀಡರ್ಗಳು ನಿಮ್ಗೆ ಸಿಗ್ತಾ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದರೆ ದಕ್ಷಿಣ ಭಾರತದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಒಂದೊಂದು ಸ್ಟೇಟ್ನಲ್ಲಿ ಒಂದೊಂದು ರೀತಿಯ ವ್ಯವಸ್ಥೆ ಇದೆ. ಇಲ್ಲಿ ಅದರಲ್ಲೂ ತಮಿಳುನಾಡಿಗೆ ಹೋದರೆ ಅದು ಎಲ್ಲ ದ್ರಾವಿಡ ಅನ್ನೋ ಪಕ್ಷಗಳಿದೆ. ಇವರು ಯಾವಾಗಲೂ ಅಷ್ಟೇ ಇವರ ಮೇನ್ ಇಂಟೆನ್ಷನ್ ಅಷ್ಟೇ ಹಿಂದೂಗಳನ್ನು ಬೈಕೊಂಡು ತಮ್ಮ ಓಟ್ ಗಳಿಕೆಯನ್ನು ಜಾಸ್ತಿ ಮಾಡ್ಕೊಂಡು. ಯಾಕಂದ್ರೆ ಅವರೆಲ್ಲರೂ ಆಲ್ಮೋಸ್ಟ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಆದರೆ ಎಲ್ಲೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಹೇಳ್ಕೊಂಡ್ರೆ ಏನಾದ್ರು ಓಟಿನ ಮೇಲೆ ಎಫೆಕ್ಟ್ ಆಗ್ಬೋದು ಅಂತೇಳಿ ಹೇಳ್ಕೊಳ್ಳೋದು ನಾವೆಲ್ಲರೂ ಎಥಿಸ್ಟ್ ಅಂತೇಳಿ ಹೇಳ್ತಾರೆ. ಆ ರೀತಿ ಪರಿಸ್ಥಿತಿ ಅಲ್ಲಿದೆ. ಈ ದ್ರಾವಿಡ ಆರ್ಯ ಅನ್ನೋ ಒಂದು ವಾದ ಏನಿದೆ ಅದನ್ನೇ ಹೇಳ್ಕೊಂಡು ಓಟ್ಗಳನ್ನು ತಗೊಳ್ಳಿ ಟ್ರೈ ಮಾಡ್ತಾರೆ. ಈ ಆರ್ಯ ಮತ್ತೆ ದ್ರಾವಿಡ ಅನ್ನೋ ಥಿಯರಿ ತಪ್ಪು ಅಂತ ಹೇಳ್ಕೊಂಡು ಈಗಾಗಲೇ ಪ್ರೂವ್ ಆಗಿದೆ. ಆದರೆ ಇದು ಬ್ರಿಟಿಷರು ತಂದಂತಹ ಒಂದು ಪಾಲಿಸಿ. ಇದು ಆರ್ಯ ದ್ರಾವಿಡ ಅಂತ ಹೇಳಿ ಇಲ್ಲಿ ಜನರ ಮಧ್ಯೆ ಪ್ರಾಬ್ಲಮ್ ಮಾಡಲಿಕ್ಕಾಗಿ ತಂದಿರುವಂತಹ ಒಂದು ಥಿಯರಿ ಇದು. ಆದರೂ ಕೂಡ ಇವಾಗಲೂ ಕೂಡ ಕೆಲವು ಪಕ್ಷದವರು ಅದನ್ನೇ ಹಿಡ್ಕೊಂಡು ನೇತಾಡ್ತಾ ಇರ್ತಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ಹೀಗೆ ಯಾರು ಬೇಕಾದ್ರೂ ಮಾತಾಡಿ ಅವರು ಈ ದ್ರಾವಿಡ ಆರ್ಯ ಅಂತಕೊಂಡು ಹೇಳ್ಕೊಂಡು ಆದಷ್ಟು ಮತಗಳನ್ನು ವಿಭಜನೆ ಮಾಡ್ಕೊಂಡು ಹೋಗ್ಲಿ ಟ್ರೈ ಮಾಡ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ನಮ್ಗೊಂದು ಇದ್ದಂಥ ಸಮಸ್ಯೆ ಏನಂದ್ರೆ, ಹಿಂದೂಗಳ ಬಗ್ಗೆ ಮಾತಾಡುವಂತಹ ಯಾವ್ದಾದ್ರು ರಾಜಕೀಯ ನಾಯಕ ಇಲ್ಲಿ ಯಾಕಿಲ್ಲ ಅನ್ನೋ ಒಂದು ಯೋಚನೆ ಇತ್ತು. ಅಂದ್ರೆ ಬಿಜೆಪಿಯಲ್ಲಿ ಇದ್ದಾರೆ, ಆದ್ರೂ ಕೂಡ ಅವ್ರದ್ದೆಲ್ಲ ಒಂದು ಲಿಮಿಟ್ ಇರ್ತದೆ. ಅದ್ರ ಮೇಲೆ ಅವ್ರು ಹೋಗಲ್ಲ, ಯಾಕಂದ್ರೆ ಅವರಿಗೂ ಕೂಡ ಭಯ ಇರ್ತದೆ. ಆದ್ರೆ ಈಗ ಆ ಥರ ಒಬ್ಬ ಲೀಡರ್ ನಮ್ಗೆ ಸಿಕ್ಕಿದ್ದಾನೆ. ಅವ್ರು ಬೇರೆ ಇನ್ಯಾರು ಅಲ್ಲ, ಪವನ್ ಕಲ್ಯಾಣ್. ನಿಮಗೆ ಗೊತ್ತಿದೆ ಈ ಲಡ್ಡು ಪ್ರಸಾದದ ವಿಷಯದಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕೊಂಡು. ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಹಿಂದೂಗಳನ್ನ ಪರವಹಿಸ್ಕೊಂಡು ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ಇದರಲ್ಲಿ ಏನು ತಪ್ಪು ನಡೆದಿದೆ ಅದು ಸರಿ ಮಾಡಲೇಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಕೊಂಡು ತುಂಬ ಪ್ರಬಲವಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾಡಿರುವಂಥ ಒಂದು ಟ್ವೀಟಿಗೆ ಪ್ರಕಾಶ್ ರಾಜ್ ಯಾವ ರೀತಿ ರಿಪ್ಲೈ ಕೊಟ್ಟರು, ಅದಕ್ಕೆ ಯಾವ ರೀತಿಯಲ್ಲಿ ಪ್ರಕಾಶ್ ರಾಜ್ ಎಲ್ಲರಿಂದ ಉಗಿಸ್ಕೊಂಡ್ರು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂಗಳು ಕೂಡ ಅಷ್ಟೇ ಬಹಳಷ್ಟು ಜನ ಈ ಸಿನಿಮಾ ನಟರ ಬಗ್ಗೆ ಮಾತಾಡೋದಾದ್ರೆ, ಯಾವುದೇ ಸಿನಿಮಾ ನಟ ಆಗಲಿ ಆತ ಈ ವಿಷಯದ ಬಗ್ಗೆ ಮಾತಾಡಲ್ಲ. ನಿನ್ನೆ ಕೂಡ ಅಷ್ಟೇ ಕಾರ್ತಿ ಅಂತೇಳಿ ತಮಿಳು ನಟ ಆಯ್ತಾ, ಈ ನಟ ಕೂಡ ಅಷ್ಟೇ ಯಾವುದೋ ಒಂದು ಫಂಕ್ಷನ್ನಲ್ಲಿ ಅವ್ರ ಹತ್ರ ಒಂದು ಕ್ವಶನ್ ಕೇಳಿದಾಗ ಈ ತಿರುಪತಿ ಲಡ್ಡು ಪ್ರಸಾದದ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದರೆ, ಇದು ತುಂಬ ಸೂಕ್ಷ್ಮವಾದ ವಿಚಾರ, ನಾನು ಮಾತಾಡಲ್ಲ ಅಂತೇಳಿ ಹೇಳಿದ್ದಾರೆ. ಅಂದರೆ ಇವರಿಗೆ ಓಕೆ ಇದಿಲ್ಲ, ಅದು ತಪ್ಪು, ಈ ಥರ ಮಾಡಬಾರ್ದಿತ್ತು ಅಂತೇಳಿ ಹೇಳಲಿಕ್ಕೆ ಕೂಡ ಭಯ. ಯಾಕಂದ್ರೆ ಒಂದು ವೇಳೆ ಈ ರೀತಿ ಹೇಳಿದರೆ ತನ್ನ ಸ್ಟಾರ್ಗಿರಿಗೆ ಏನಾದ್ರು ಸಮಸ್ಯೆ ಆಗ್ಬೋದಾ, ಅಥವಾ ನನ್ನ ಸಿನಿಮಾಗಳನ್ನ ಜನರು ನೋಡ್ತಾರ ಇಲ್ವೋ, ಅಥವಾ ಇನ್ನು ಯಾವುದೋ ಒಂದು ವರ್ಗದವರು ಅದನ್ನ ಬಹಿಷ್ಕಾರ ಮಾಡ್ಬೋದು. ಈ ರೀತಿಯ ಯೋಚನೆ ಮಾಡ್ಕೊಂಡು ಅವ್ರು ಹೇಳ್ತಾರೆ, ಇಲ್ಲ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಕೂಡ ಬಹಳ ಉತ್ತಮವಾಗಿ ಪವನ್ ಕಲ್ಯಾಣ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಯಾಕೆ ಹಿಂದೂಗಳ ಬಗ್ಗೆ, ಹಿಂದೂಗಳಿಗೆ ಆಗಿರುವಂತಹ ಈ ಒಂದು ನೋವಿನ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಏನು ಕಷ್ಟ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಈಗ ಏನೋ ಅವ್ರು ಕ್ಷಮೆ ಕೇಳಿದಾರಂತೆ, ಇಲ್ಲ ನಾನು ಮಾಡಿದ ತಪ್ಪು, ಇದನ್ನ ನಾನು ಈ ರೀತಿ ಆಗಬಾರ್ದಿತ್ತು ಅಂತಕೊಂಡು ಹೇಳಿದಾರಂತೆ. ಅದೇ ರೀತಿಯಲ್ಲಿ ಹೆಚ್ಚಿನ ನಟರು ಮಾಡೋದಿಷ್ಟ. ಯಾಕಂದ್ರೆ ಅವರು ಸೂಪರ್ ಸ್ಟಾರ್ ಆಗೋದು ಜನರಿಂದ. ಅದರಲ್ಲಿ ಯಾವುದೇ ಭಾರತದಲ್ಲಿ ಹೇಳಬೇಕು ಅಂದರೆ ಸೂಪರ್ ಸ್ಟಾರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೂಗಳೇ ಬೇಕು. ಯಾಕಂದ್ರೆ ಹಿಂದೂಗಳೇ ಜಾಸ್ತಿ ಇರೋದು, ಹಿಂದೂಗಳೇ ಫಿಲ್ಮ್ಗಳನ್ನು ಜಾಸ್ತಿ ನೋಡೋದು. ಯಾಕಂದ್ರೆ ಬೇರೆ ಕೆಲವೊಂದು ಧರ್ಮದಲ್ಲಿ ಏನಿದೆ ಅಂದರೆ ಈ ಫಿಲ್ಮ್ ನೋಡೋದು ಹರಾಮ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ಅವ್ರು ನೋಡ್ಲಿಕ್ಕಿಲ್ಲ ಅಂತೇಳಿ ಇದೆ. ಆದರೂ ಕೂಡ ಹೋಗ್ತಾರೆ. ನಮ್ಮ ಇದರಲ್ಲಿ ಸೂಪರ್ ಸ್ಟಾರ್ಗಳು ಕೂಡ ಇವರೇ ಇದ್ದಾರೆ. ಆದರೆ ಇವರು ಸೂಪರ್ ಸ್ಟಾರ್ ಆಗಿರೋದು ಹೇಗೆ?
ಹಿಂದೂಗಳು ನೋಡೋದ್ರಿಂದ, ಹಿಂದೂಗಳು ದುಡ್ಡು ಹಾಕೋದ್ರಿಂದನೇ ಇವರು ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಆದರೆ ಹಿಂದೂಗಳ ವಿಷಯಕ್ಕೆ ಬಂದಾಗ ಇವ್ರು ಮಾತಾಡಲ್ಲ, ಗಪ್ಚುಪ್ ಆಗಿಬಿಡ್ತಾರೆ. ಅದೇ ಬೇರೆ ಮತದಾರರ ಬಗ್ಗೆ ಮಾತಾಡೋದಾದ್ರೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ. ಯಾಕಂದ್ರೆ ಅದರಿಂದ ಯಾವುದೇ ರೀತಿ ಅವ್ರಿಗೆ ಸಮಸ್ಯೆ ಇಲ್ಲ ಅಂತ ಗೊತ್ತಿದೆ. ಅಂದ್ರೆ ಎಲ್ಲೋದು ಅಷ್ಟೇ ಇವ್ರ ಮಾರ್ಕೆಟ್ ಮತ್ತೆ ತಮಗೆ ಮುಂದೇನು ಸಮಸ್ಯೆ ಆಗ್ಬೋದು ಈ ರೀತಿ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ. ಆದರೆ ಪವನ್ ಕಲ್ಯಾಣ್ ಇದೆಲ್ಲದಕ್ಕೂ ಅಪವಾದ ಅನ್ನೋ ರೀತಿಯಲ್ಲಿ ನೇರವಾಗಿ ಗರ್ಜಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಈ ವಿಷಯನ ಇಲ್ಲಿಗೆ ಬಿಡಲ್ಲ, ಇದಕ್ಕೊಂದು ಎಂಡ್ ತೋರಿಸ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರಕಾಶ್ ರಾಜ್ಗೂ ಕೂಡ ಆಗಿದೆ, ಈಗ ಕಾರ್ತಿಕ್ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಬೇರೆಯವ್ರನ್ನ ಕೂಡ ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ನೀವು ಮಾತಾಡ್ತಾ ಇಲ್ಲ ಅಂತೇಳಿ. ಹಿಂದೂಗಳಿಗೆ ಅನ್ಯಾಯ ಆದಾಗ ನೀವು ಯಾಕೆ ಮಾತಾಡಲ್ಲ, ನಿಮ್ಗೇನು ಸಮಸ್ಯೆ, ಮಾತಾಡ್ಲಿಕ್ಕೆ ಏನು ಕಷ್ಟ ಅಂತ ಕೂಡ ಕೇಳ್ತಾ ಇದ್ದಾರೆ. ಆದರೆ ಯಥಾ ಪ್ರಕಾರ ಇವರೆಲ್ಲರೂ ಸೈಲೆಂಟ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ಗೆ ಇನ್ನೊಂದು ಮಾತನ್ನ ಹೇಳಿದರು. ಅದೇ ನೀವು ಬೇರೆದ್ದು ಯಾರಾದ್ರೂ ಧರ್ಮದ ಬಗ್ಗೆ ಆದರೆ ಈ ಥರ ಮಾತಾಡ್ತೀರಾ ಅಂತೇಳಿ. ಅಂದರೆ ಹಿಂದೂಗಳ ಬಗ್ಗೆ ಅವ್ರು ತುಂಬ ಕೇವಲವಾಗಿ ಮಾತಾಡಿದ್ದಾರೆ. ಮೊನ್ನೆ ಕೂಡ ಇನ್ನೊಂದು ಕಾರ್ಟೂನ್ ಕೂಡ ಟ್ವೀಟ್ ಮಾಡಿದ್ದಾರೆ ಪ್ರಕಾಶ್ ರಾಜ್. ಹೀಗೆ ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ, ನೀವು ಹಿಂದೂಗಳು ಬಿಟ್ಟು ಬೇರೆ ಯಾವ್ದಾದ್ರು ಧರ್ಮದ ಬಗ್ಗೆ ಈ ರೀತಿ ಮಾತಾಡ್ತೀರಾ, ಈ ರೀತಿ ಮಾತಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇದೆಯಾ ಅಂತೇಳಿ ಕೂಡ ಕೇಳಿದ್ದಾರೆ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಹೇಳಿದ್ದಾರೆ ಅವರು, ಎಲ್ಲ ಧರ್ಮದ ಬಗ್ಗೆ ನನಗೆ ತುಂಬ ಗೌರವ ಇದೆ, ಆದರೆ ನಮ್ಮ ಧರ್ಮದ ಬಗ್ಗೆ ಯಾರಾದರೂ ಮಾತಾಡಿದರೆ ಖಂಡಿತವಾಗಿ ನಾನು ಅದನ್ನು ವಿರೋಧಿಸ್ತೇನೆ, ಖಂಡಿಸ್ತೇನೆ ಅಂತಕೊಂಡು ಹೇಳಿದ್ದಾರೆ. ಹೀಗೆ ಅಂದರೆ ಇಲ್ಲಿ ಈಗ ಲಡ್ಡು ಪ್ರಸಾದದ ಮುಖಾಂತರ ಈ ರೀತಿಯಲ್ಲಿ ಹಿಂದೂಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಡೆದಿದೆ ಅಂತಲೇ ಹೇಳ್ಬೋದು. ಜಗನ್ಮೋಹನ್ ರೆಡ್ಡಿ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ, ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಈಗ ನೋಡಿದ್ರೆ ತಿರುಪತಿಯಲ್ಲಿ ಹೆಚ್ಚು ಕಡಿಮೆ ಅಲ್ಲಿರುವಂತಹ ಈ ಎಂಪ್ಲಾಯ್ಸ್ ಎಲ್ಲ ಏನಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಜನ ಇರೋದು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡು ಕೂಡ ಗೊತ್ತಾಗ್ತಾ ಇದೆ. ಈಗ ಅವ್ರನ್ನೆಲ್ಲರನ್ನು ಕೆಲಸದಿಂದ ತೆಗಿತಾ ಇದ್ದಾರಂತೆ. ಒಟ್ಟಾರೆ ಮೇಲೆ ಆಗಿ ಹಿಂದೂ ಟೆಂಪಲ್ನಲ್ಲಿ ಅಲ್ಲಿಯ ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೆ ಬದಲಾಗಿ ಆ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಜಗನ್ ಹೊರಟಿದ್ರು. ಅದೀಗ ಹೊರಗಡೆ ಬಂದಿದೆ. ಇದನ್ನ ಈಗ ಪವನ್ ಕಲ್ಯಾಣ್ ಅವರು ಸಂಪೂರ್ಣವಾದ ತನಿಖೆ ಆಗಲೇಬೇಕು ಅಂತಕೊಂಡು ಹಠ ಹಿಡಿದು ಕೂತಿದ್ದಾರೆ. ಅದೇ ರೀತಿಯಲ್ಲಿ ಅವರು ಇಲ್ಲಿವರೆಗೆ ನಮ್ಗೆ ಗೊತ್ತಾಗದೇ ಇರೋದು ನಮ್ಮ ತಪ್ಪು ಅಂತೇಳಿ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ವ್ರತವನ್ನು ಕೂಡ ಕೈಗೊಂಡಿದ್ದಾರೆ. ಒಟ್ಟಾರೆ ಮೇಲೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ದಕ್ಷಿಣ ಭಾರತದಿಂದ ಹಿಂದೂಗಳ ಪರವಾಗಿ ಮಾತಾಡುವ ಒಬ್ಬ ಪ್ರಖರ ರಾಜಕಾರಣಿ ಸಿಕ್ಕಿದ್ದಾನೆ ಅಂತೇಳಿ ನಾವೆಲ್ಲರೂ ಖುಷಿ ಪಡಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಹಿಂದೂಗಳ ಪರವಾಗಿ ಮಾತಾಡುವಂತಹ ಯಾವುದೇ ನಾಯಕ ಈ ರೀತಿ ಸಿಕ್ಕಿರಲಿಲ್ಲ. ಬಿಜೆಪಿಯಲ್ಲಿ ಇದ್ದಾರೆ, ನಾನು ಆವಾಗಲೇ ಹೇಳಿದಾಗೆ ಸಮ್ ಎಕ್ಸ್ಟೆಂಟ್ ಅವರು ಇರ್ತಾರೆ, ಅದರ ಮೇಲೆ ಮುಂದ್ಗಡೆ ನಿಮ್ಗೆ ಅವ್ರು ಸಿಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ಯೋಗಿ ಆದಿತ್ಯನಾಥ್ ಆಗಿ ಬಹುಶಃ ಪವನ್ ಕಲ್ಯಾಣ್ ಅವರು ಪ್ರವರ್ಧಮಾನಕ್ಕೆ ಬರ್ತಾರೆ ಅನಿಸ್ತದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ. ಈ ತಿರುಪತಿ ಲಡ್ಡು ವಿವಾದ ಇನ್ನು ಎಲ್ಲಿವರೆಗೆ ಹೋಗ್ತದೆ ಎಲ್ಲದನ್ನು ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರು ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.